ಕರ್ನಾಟಕ ರಾಜ್ಯದ ಎಲ್ಲ ಆಟೋ ಚಾಲಕರು, ಮಾಲೀಕರು, ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಮತ್ತು ಇವತ್ತು ಸಾರಿಗೆ ಇಲಾಖೆಗೆ ಬೈಕ್ ಟ್ಯಾಕ್ಸಿಯನ್ನ ನಿರ್ಬಂಧಿಸುವಂತ ಒಂದು ಯೋಚನೆ ನಿಜವಾಗಲೂ ಇದ್ದ ಪಕ್ಷದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸೈಬರ್ ಕ್ರೈಮ್ ಅಡಿಯಲ್ಲಿ FIR ಅನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ FIR ಅನ್ನ ಹಾಕಿ 1 ಗಂಟೆಯಲ್ಲಿ ಈ ಆಪ್ಗಳ ಬೈಕ್ ಸಾರಿಗೆ ಸೇವೆಯನ್ನ ನಿರ್ಬಂಧಿಸಬಹುದು. ಈ ರೀತಿ ಆಲ್ರೆಡಿ ನಮ್ಮ ಅಡಿಷನಲ್ ಕಮಿಷನರ್ ಆದಂತ ಓಂಕಾರೇಶ್ವರಿ ಅವರು ಹೇಳಿದ್ದಾರೆ, ಇಲ್ಲ ನಾವು ನೋಟಿಸ್ ಸರ್ವ್ ಮಾಡಿದ್ದೀವಿ, ನೋಟಿಸ್ ಮಾಡಿ ಇನ್ನೊಂದು 10-15 ದಿವಸ ನೋಡ್ತೀವಿ, ಈ ಅಗ್ರಿಗೇಟರ್ ಕಂಪನಿಗಳು ಏನಾದರೂ ಅವರು ರೇಟನ್ನು ನಿಗದಿಪಡಿಸ್ಕೊಳ್ತೇ ಹೋದ್ರೆ ನಾವು ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಒಂದು ಆಶ್ವಾಸನೆಯನ್ನ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅದೇನಾದರೂ ಆ ರೀತಿ ನಡೆದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಸರ್ಕಾರದ ಬಳಿ ನಡ್ಕೋಬೇಕು ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ತೀವಿ ಅಂತ ಇದನ್ನು ಕೂಡ ನಾವು ಅವರಿಗೆ ಮನವರಿಕೆ ಮಾಡ್ಕೊಳ್ತಿದ್ದೀವಿ. ಹಾಗೆ ಇವತ್ತು KSRTC ಬಸ್ಸುಗಳಾಗಿರ್ಬೋದು, BMTC ಬಸ್ಸುಗಳಾಗ್ಬೋದು, ತಾವು ರಸ್ತೆಯಲ್ಲಿ ನೋಡ್ತಾ ಇದ್ದೀರಿ, ಈ ವಾಹನಗಳಿಗೆ ಯಾವುದೇ ರೀತಿಯಾದಂಥ ಒಂದು ಪರವಾನಗಿ ಇಲ್ಲ, ಅಂದ್ರೆ ಪರ್ಮಿಟ್ ಇಲ್ಲ. ಇದು ರಸ್ತೆ ಮೇಲೆ ಓಡ್ತಾ ಇದೆ. ಇದು ಕೂಡ ಕಾನೂನಿನ ಬಾಹಿರ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆಟೋ ಚಾಲಕ ಮತ್ತು ನಮ್ಮ ಟ್ಯಾಕ್ಸಿ ಚಾಲಕರು ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಸಾಕು, ಅವ್ರ ಮೇಲೆ 5,000 10,000 ದಂಡವನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಸಾರಿಗೆ ಇಲಾಖೆಗೆ ಒತ್ತಾಯವನ್ನು ಮಾಡಿದ್ದೀವಿ, ಮೊದಲು ಈ BMTC ಬಸ್ಸುಗಳನ್ನ ಸೀಸ್ ಮಾಡಿ ಈ KSRTC ಬಸ್ಸುಗಳ ಮೇಲೆ ಹಾಕಿರ್ತಕ್ಕಂಥ ಜಾಹೀರಾತುಗಳನ್ನು ತೆಗೆಸಿ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ನಮ್ಮ ಮನವಿಯಲ್ಲೂ ಮಾಡಿದ್ದೀವಿ. ಇವತ್ತು ಸರ್ಕಾರಕ್ಕೆ 15 ದಿನಗಳ ಗಡುವನ್ನು ಕೊಟ್ಟಿದ್ದೀವಿ. 15 ದಿನಗಳ ಒಳಗಾಗಿ ಇವತ್ತು ಏನಾದರೂ ಸಂಪೂರ್ಣವಾಗಿ FIR ಹಾಕಿ ಬೈಕ್ ಟ್ಯಾಕ್ಸಿಯನ್ನ ಅಗ್ರಿಗೇಟರ್ ಕಂಪನಿಗಳ ಆಪ್ ಇಂದಾನೇ ಡಿಲೀಟ್ ಮಾಡದಿರ ಹೋದ್ರೆ 15 ದಿನಗಳ ನಂತರ ನಮ್ಮ ಎಲ್ಲ ಆಟೋ ಚಾಲಕರಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಈ ಮೂಲಕ ದಯವಿಟ್ಟು ಮುಂದಿನ 15 ದಿನಗಳ ನಂತರ, ಅಂದ್ರೆ ಇವತ್ತು ನಾವು 11ನೇ ತಾರೀಕಲ್ಲಿದ್ದೀವಿ, 26ನೇ ತಾರೀಕಿನ ನಂತರ ಕಪ್ಪು ಬಟ್ಟೆಯನ್ನು ಧರಿಸಿ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿಯ ವಿರುದ್ಧ ಹೋರಾಟವನ್ನು ಮಾಡಬೇಕು 15 ದಿನಗಳ ನಂತರ. ಅದಾದ ನಂತರ 15 ದಿನಗಳ ಕಾಲಾವಕಾಶವನ್ನು ಕೊಡೋಣ. ನಂತರದಲ್ಲೂ ಕೂಡ ಮುಂದುವರೆದರೆ ನಾವು ಇನ್ನು ಮಂತ್ರಿಗಳ ಒಂದು ರಾಜೀನಾಮೆಯ ಒಂದು ಒತ್ತಾಯವನ್ನು ಮಾಡುವ ಮೂಲಕ ಇದು ರಾಜ್ಯದಲ್ಲೇ ಒಂದು ಇತಿಹಾಸ ಆಗಬೇಕು. ಕರ್ನಾಟಕ ರಾಜ್ಯದ ಚಾಲಕರ ಮತ್ತು ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ಒಬ್ಬ ಮಾನ್ಯ ಸಾರಿಗೆ ಮಂತ್ರಿಗಳು ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ನಾನು ಹೇಳ್ತಾ ಇರೋದಿಷ್ಟೇ, ಬಹಳಷ್ಟು ಬೆಂಬಲವನ್ನ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟಕ್ಕೆ ಬಹಳಷ್ಟು ನಂಬಿಕೆಯಿಂದ ನೀವು ನಮಗೆ ಬೆಂಬಲವನ್ನ ಕೊಟ್ಟಿದ್ದೀರಿ ತಮ್ಮ ಫೇಸ್ಬುಕ್ಗಳಲ್ಲಿ. ಅದೇ ರೀತಿಯಲ್ಲಿ ಮುಂದಿನ 15 ದಿನಗಳ ನಂತರ ಕಪ್ಪು ಬಾವುಟವನ್ನು ಕೂಡ ಧರಿಸುವ ಮೂಲಕ, ಕಪ್ಪು ಬಾವುಟಗಳನ್ನು ತಮ್ಮ ಇದಕ್ಕೆ ಕಟ್ಟುವ ಮೂಲಕ, ವಾಹನಗಳಿಗೆ ಕಟ್ಟುವ ಮೂಲಕ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಕೋರ್ಕೊಂತಾ ಇದ್ದೀನಿ. ಅದಾದ ನಂತರ 15 ದಿನಗಳಾದರೂ ಕೂಡ ಇವರು ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹೇಳ್ದಂಗೆ ನಮ್ಮ ಶಕ್ತಿ ನಮ್ಮಲ್ಲೇ ಇದೆ, ಆ ಶಕ್ತಿಯನ್ನು ತೋರಿಸುವಂತ ರಾಜೀನಾಮೆಯನ್ನ ಈ ಸಾರಿಗೆ ಮಂತ್ರಿಗಳಿಂದ ಪಡೆಯುವಂತ ಕೆಲಸ ಆಗಬೇಕು. ಅಲ್ಲಿಯವರೆಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ ಸಾರಿಗೆ ಅಧಿಕಾರಿಗಳಿಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ. ಬನ್ನಿ.